ಮತ್ತೆ ನೀನು ವಾದ ಮಾಡ್ತೀಯ. ಅವತ್ತು ವಾಟ್ಸಪ್ ಇತ್ತ ಏನು ಅಂತ ಆನ್ಲೈನ್ ಇರೋದು, ಆನ್ಲೈನಲ್ಲಿ ಕಂಪ್ಯೂಟರಲ್ಲಿ ಫೀಡ್ ಆಗಿರುತ್ತೆ. 8 ಗಂಟೆಗೆ ಯಾವ ವಾಟ್ಸಪ್ ಇತ್ತು, 10 ಗಂಟೆಗೆ ಯಾವ ವಾಟ್ಸಪ್ ಇತ್ತು. ನೀನು ಮಾಡಿರೋ ಕೆಲಸಕ್ಕೆ ನಾವು 2 ದಾರಿಗಳಿಗೆ ಅಡ್ಡ ಪಡಿಸ್ತಾ ಇದ್ದರೆ ಅದು ಇದು ಮಾಡಿದ್ದೀರಾ, ನಮ್ಮ ದಾರಿಗೆ ಮಾಡಿಲ್ಲ ಅಂತ ಹೇಳ್ತೀವಿ. ಆಯಿತು, ಪಿ ಡಿ ಅವರು ಸುಮಾರು 5 ವರ್ಷಗಳಿಂದ ಇದ್ದಾರೆ ಅಂತೀಯ, ಸಂತೋಷದ ಮಾತು. ಅವ್ರ ಮೇಲೆ ಪ್ರಶ್ನೆ ಮಾಡಕ್ಕೆ ಹೋದಾಗ ಆಮೇಲೆ FIR ದಾಖಲೆ ಮಾಡ್ತೀರ ಅಂತ ಹೇಳ್ತೀಯ ನೀನು. ಅವರು 5 ವರ್ಷದಿಂದ ಎಷ್ಟು ಜನರ ಮೇಲೆ ಪಿ ಡಿ ಅವರು FIRಗಳನ್ನು ದಾಖಲಿಸಿದ್ದಾರೆ ಅದು ಗೊತ್ತಾಗ. 25 ವರ್ಷಗಳಿಂದ ಅನ್ಸರು ಇದ್ದಾರೆ ಅಂತಾರೆ. ನಾನಿರೋದು ಎಷ್ಟು ವರ್ಷಗಳಿಂದ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಪಿ ಡಿ ಒ ಸುರೇಶ್ ಅವರು 2 ಕಡೆ ಗಾಂಧಿ ಪುರಸ್ಕಾರ ತಗೊಂಡಿದ್ದಾರೆ. ಅವ್ರು ಮಾಡಿರೋ ಕೆಲಸಗಳಿಂದ ಗಾಂಧಿ ಪುರಸ್ಕಾರ ಸುಮ್ಮನೆ ಬರುತ್ತೆ. ಅವ್ರು ಮಾಡಿರೋ ಕೆಲಸ ಗಾಂಧಿ ಪುರಸ್ಕಾರ. ಬಿಲ್ ಕಲೆಕ್ಟರು ಸ್ಥಳೀಯರಾಗಿ ಒಂದು 20-25 ವರ್ಷ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಪಂಚಾಯತಿ ನಡ್ಸ್ಕೊಂಡು ಹೋಗಿದ್ರೆ ಆಗುತ್ತಂತೆ ನಾನು ಇವಾಗ ಹೇಳಲ್ಲ. ಇವ್ನಿಗೆ ಕೊಡ್ತಾರೆ ಟ್ಯಾಕ್ಚರಲ್ಲಿ. ಬೇರೆ ಕಡೆ ಅವ್ರು ಹೋದ್ರೆ ಬೇರೆಯವ್ರು ಬರ್ತಾರಲ್ಲ, ಆವಾಗ ಜನರಿಗೆ ಗೊತ್ತಾಗುತ್ತೆ ಯಾರು ಎಷ್ಟು ವರ್ಷ ನಮ್ಮ ಮುರುಮಲಲ್ಲಿ ಕೆಲಸ ಮಾಡಬಹುದು ಅಂತ. ಇನ್ನೊಂದು ಮಾತು, ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಅಧ್ಯಕ್ಷರಾದವರು ಯಾವ ಒಂದಕ್ಕೂ ನಮ್ಮ ಮಾತು ಕೇಳ್ತಾ ಇಲ್ಲ. ಕರೆಕ್ಟು ನೀವು ಹೇಳ್ತಾ ಇರೋದು. ಯಾಕಂದ್ರೆ ಧೈರ್ಯ ತುಂಬಿದ್ದೀನಿ. ಧೈರ್ಯ ತುಂಬಕ್ಕೆ ಅಂತಾನೆ ಸರ್ಕಾರ ಪರವಾಗಿ ಅವರಾಗಿರ್ತಾರೆ, ರಾಜಕೀಯ ಪರವಾಗಿ ನಮಗೆ ನೇಮಕ ಮಾಡಿರ್ತಾರೆ. ಯಾದಕ್ಕೆ ಅವ್ರ ಧೈರ್ಯ ಕೊಟ್ಟಿದೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಯಾರೂ ಬಂದು ನಿಮ್ಮನ್ನ ಭಯ ಪಡಿಸಿದ್ರೆ ಭಯ ಪಡಬೇಡಿ. ಇವಾಗ ಗೊತ್ತಾಗುತ್ತೆ ನನ್ನ ಫ್ರೀಡಮ್ ಮುಂಚಿತವಾಗಿ ಎಷ್ಟು ಸರ್ಕಾರಿ ಜಾಗಗಳನ್ನು ಯಾರ್ಯಾರು ಹೆಸರುಗಳಿಗೆ ಭ್ರಷ್ಟಾಚಾರಗಳು ಮಾಡಿ ಇಂಥ ಆವಾಜ್ಗಳು ಹಾಕಿ ಅವ್ರವ್ರ ಹೆಸರು ಮಾಡ್ಕೊಂಡಿರೋದು ಗೊತ್ತಾಗುತ್ತೆ ಸರ್. ಅದು ತಿಳಿಸ್ಪಡಿಸ್ತೀನಿ ಏನಂತ. ಇವಾಗ ನಮ್ಮ ಹತ್ರ 4 ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಕರ್ಸ್ಕೊಂಡ್ರೆ 4 ಜನ 40 ಜನ. ಮೊನ್ನೆ ಪ್ರೆಸ್ ಮೀಟ್ಗೂ ಈ ಪ್ರೆಸ್ ಮೀಟ್ಗೆ ಎಷ್ಟು ಜನ ನಿಮ್ಮದಲ್ಲಿ ಇದ್ದಾರಂತ ನಂಗೆ ಅರ್ಥ ಆಗುತ್ತೆ. ಅವ್ರು ಹೇಳಿ ನಾವು ನಾಯಿಗಳು ಹಿಡಿಯೋಕ್ಕೆ, ಸೈಡ್ಗಳು ಹಿಡಿಯೋಕ್ಕೆ, ಮದುವೆ ಮಾಡೋಕ್ಕೆ, ಇನ್ನೊಂದಕ್ಕೆ ಅಂತ ಹೇಳಿ ಅಂತ ಅವ್ರು ಹೇಳಿ ಪ್ರೆಸ್ ಮೀಟ್ ಅಂತ ಮಾಧ್ಯಮ ಮಿತ್ರ ಹತ್ರ ನೀನು ಹೇಳಿದ್ಯಾ. ಈ ತಾಲೂಕ್ ಪಂಚಾಯತ್ ಹತ್ರ ಅವರೇ ಡೈರೆಕ್ಟಾಗಿ ಹೇಳಿದಾರಲ್ಲಪ್ಪ ಪ್ರೆಸ್ ಮೀಟಲ್ಲಿ. ಇಂಥ ಕೆಲಸಕ್ಕಂತ ನಮ್ಮ ಹತ್ರ ಹಾಕ್ಕೊಂಡಿದ್ದಾರೆ, ಒಂದೇ ಪೇಜಲ್ಲಿ ನಮ್ಮ ಸಹಿಗಳು ತಗೊಂಡಿದ್ದಾರೆ ಅಂತ ಹೇಳಿದಾರಲ್ಲಪ್ಪ. ನಾನು ಹೇಳಿದ್ದೀನ? 7 ಜನದಲ್ಲಿ 2 ಜನ ಗೆದ್ದಾಕಿ ಸತ್ತೋಗಿರ್ತಾರೆ. 2 ಜನ 2014 4/11/14ರಲ್ಲಿ ಒಬ್ಬರು ಸತ್ತೋಗಿರ್ತಾರೆ. 4/3/24ರಲ್ಲಿ ಒಬ್ಬರು ಸತ್ತೋಗಿರ್ತಾರೆ. ದೊಡ್ಡ ಕರ್ಮಾಕನಹಳ್ಳಿ ಅವರು. ಅವ್ರ ಹೆಸರುಗಳನ್ನು ಅವ್ರು ಹೆಂಗೆ ಸಹಿ ಬಂದ್ರು ಮಾಡಿದ್ರು ಅಂತ ಅದಕ್ಕೊಂದು ಉತ್ತರ ಕೊಡು. ನೀನು ದೊಡ್ಡ ಕರ್ಮಾಕನಹಳ್ಳಿ ಒಬ್ಬನ ಕರ್ಕೊಂಡು, ಚಲಮಕೋಟೆ ಒಬ್ಬನ ಕರ್ಕೊಂಡು, ಎಲ್ಲಿ ಇವರು ಸಣ್ಣ ಆಫು ಇವ್ರ ಹೆಸರುಗಳು ತಕೊಂಡು ಎಲ್ಲಿ ಬರ್ತ್ಕೊಂಡಿದೀಯ, ಏನು ಮಾಡಿದೀಯ ಅಂದಿಲ್ಲ. ಇನ್ನೊಂದು ಕಂಪ್ಲೇಂಟು ಎಲ್ಲರೂ ಒಂದೇ ರೀತಿ ಕೊಟ್ಟಿದ್ದಾರೆ, ಒಂದೇ ಇದೆ ಅಂದರೆ ಸರ್ಕಾರಕ್ಕೂ ಅರ್ಥ ಆಗುತ್ತೆ. ಒಂದೇ ದಿವಸ ಕೊಟ್ಟಿದ್ದಾರೆ, ಒಂದೇ ದಿವಸ ಇಷ್ಟು ಕೊಟ್ಟು ಒಂದೇ ಟೈಪ್ ಎಲ್ಲ ಕಡೆ DC ಗೆ AC ಗೆ. ಇನ್ನೂ ಒಂದು ವಿಷಯ ಗೊತ್ತಿದೆ, ಇನ್ನು ಸರಿಯಾಗಿ ಗೊತ್ತೇ ಇಲ್ಲ. ಸೋನಿಯಾ ಗಾಂಧೀಜಿಯವ್ರಿಗೂ ಹೋಗಿದೆ ಅಂತ ಸಂತೋಷ. ಹೋಗಲಿ, ಸೋನಿಯಾ ಗಾಂಧಿಯವ್ರಿಗೂ ಹೋಗಲಿ. ಯಾಕಂದರೆ ಕಾಂಗ್ರೆಸ್ ಅವರು ಪ್ರೆಸಿಡೆಂಟ್, ಅವರು ರಾಜ್ಯ ಮಟ್ಟ ಪ್ರೆಸಿಡೆಂಟ್, ರಾಷ್ಟ್ರ ಮಟ್ಟ. ನಾನು ಕಾಂಗ್ರೆಸ್ಸಲ್ಲಿ ಒಂದು ಯಾವುದೋ ಪದವಿ ತಗೊಂಡಿಲ್ಲ, ಅದು ವಜಾ ಮಾಡಲಿ ಅಂತ ಏನೋ ಕಳಿಸಿದಾರೇನೋ, ಏನಿಲ್ಲ. ನಾನು ರಾಜಕೀಯವಾಗಿ ಬಂದಿರೋದು. ಪಂಚಾಯತದಲ್ಲಿ ಯಾವುದು ಪಕ್ಷ ಇರೋದಿಲ್ಲ, ಪಕ್ಷಾತೀತವಾಗಿ ಇರುತ್ತೆ. ಇದನ್ನು ಯಾರೂ ತಡೆಗಟ್ಟಾಗಲ್ಲ. ನಿಮ್ಮ ಉದ್ದೇಶ ಏನಿದ್ರೆ ಅವ್ರನ್ನ ತೆಗಿಬೇಕು, ಇವ್ರನ್ನ ತೆಗಿಬೇಕು, ಇಳೀರಿ ಅಂತ ನೀವು ಹೇಳ್ತಾ ಇದ್ದೀವಿ. ದಮ್ಮು ತಾಕತ್ತು ನೋಡಪ್ಪ, ಇದು ದಮ್ಮು ತಾಕೋತಿದ್ದೀರಲ್ಲ ತೋರಿಸೋದು. ಇದೇನಾದ್ರೂ ಬರವಣಿಗೆ ಲಿಖಿತದಲ್ಲಿ ಮಾತ್ರ ದಮ್ಮು ತಾಕತ್ತು ನೋಡ್ತಾರೆ. ನೀನು ಹೇಳ್ತಾ ಇದ್ದೀಯ ಆಯಮ್ಮನ್ ನಾನು ಹೇಳಿಲ್ಲ, ಏನಿಲ್ಲ. ಆಯಮ್ಮನ ರೇಪ್ ಕೇಸ್ಗೆ ನಾವೇನು ಸಪೋರ್ಟ್ ಮಾಡಿಲ್ಲ, ಅವನ ಆಯಮ್ಮ ಹಾಕಿದೆ ಅಂತ ಹೇಳ್ತಾ ಇದೆಯಾ. ಇದಕ್ಕೆಲ್ಲ ವಿಟ್ನೆಸ್ಗಳು ನಿಮ್ಮದೇ ಇದೆ, ನಿಮ್ಮದೇ ವಿಟ್ನೆಸ್. ನಾನು ಆವತ್ತೇನು ಮಿಸ್ ಮಾಡಿದ್ದೀನಿ, ಅವರು ಡಯಾಲಿಸಿಸ್ ಇದ್ದೀನಿ, ಎಂಜಿಯೋಗ್ರಾಮ್ ಅಟ್ಯಾಕ್ ಆಗಿ ಎಂಜಿಯೋಗ್ರಾಮ್ಗೆ ಹೋಗಿದ್ದಿದ್ರು 3 ದಿವಸ ಆಗಿತ್ತು.
ಅರ್ಥ ಆಯ್ತಾ? ನಾ ಹೇಳಿದ್ದೀನಿ. ಮತ್ತೆ 3ನೇ ಕ್ಲಾಸು ನಾವು ನೋಡ್ತೀವಿ. ಆಮೇಲೆ ಅಂಬೇಡ್ಕರ್, ಇಲ್ಲಿದ್ರೆ ಟಿಪ್ಪು ಸುಲ್ತಾನ್ ಅಂತ. ನಿಮ್ಮ ಪರಂಪರೆ ಅವ್ರ ಹೆಸರು ಹೇಳ್ಕೊಂಡಿದ್ದೀರಾ. ಮಟನ್ ಗೌಸ್ ಖಾನ್ ಮನುಬ್ ಅಂದ್ರೆ ಏನಂತ ಮುರುಮಲ್ ಅವ್ರಿಗೆ ಹೇಳ್ಕೊಂಡು, ಮಟನ್ ಗೌಸ್ ಖಾನ್ ಅಂದ್ರೆ ಏನಂತ, ಮಟನ್ ಅಂದ್ರೆ ಏನಂತ ನಿಮ್ ಜೊತೆಲಿ ಇದಾರೆ ಸಹಪಾಠಿಗಳು, ಅವ್ರು ತಿಳ್ಕೊ. ನಮ್ಮ ಮಟ್ಟಮ್ಮಲ್ಲಿ ಒಳಗಡೆ ಬರ್ಬೇಕಾದ್ರೆ ಯಾರು ಪರ್ಮಿಷನ್ ತಗೋ, ಆ ವಂಶದಲ್ಲಿ ಆ ಬ್ಲಡ್ ಅಲ್ಲಿ ನಾನು ಹುಟ್ಟಿರೋದು. ಇದನ್ನ ಬಿಟ್ಬಿಡು. ನೀನೇನು ಏನು ನೀನು ಸಾಧನೆ ಮಾಡ್ಬೇಕಂತ ಇದೆಯಾ, ಕೋರ್ಟ್ಗೆ ಹೋಗಿದೆ, ಕೋರ್ಟ್ ತಕ್ಕೋ ನೀನು. ಅರ್ಥ ಆಯ್ತಾ? ಕೋರ್ಟ್ ಬಿಟ್ಬಿಟ್ಟು ಬೇರೆದೆಲ್ಲ ಉಡಾಫೆ ಉತ್ತರಗಳು ಕೊಡೋದು ಇದೆಲ್ಲ ಬಿಡ್ಬಿಡು. ಮತ್ತೆ ಹೇಳ್ತಾರೆ ಅದೇನೋ MBA ಏನೋ ಅದೇನೋ ಹೋಗಿ LLB ಅಂತ, ಅದಕ್ಕೆ ನೀನು ಹೇಳಕ್ಕೆ ಬರ್ತಾ ಇಲ್ಲ, ಸುತ್ತು ಅಂತ ಇದ್ದೀರಾ, ಅದು ಬಿಡಿಸಿ ಹೇಳಕ್ ಬರ್ತಾ ಇಲ್ಲ. MBA ಅದೇನಂದ್ರೆ ಬ್ಯಾಚುಲರು ಅದೇನೇನೋ ಹೇಳ್ಬಿಡ್ತಾ ಇದೆಯಾ, ಯಾಕಂದ್ರೆ ನೀನು ಅಷ್ಟೋದಿರೋದು ಅಂತ ನೀನೇ ಉತ್ಕೊಂತಾ ಇದೆಯಾ. ಅರ್ಥ ಆಯ್ತಾ? ನಾನು ಮತ್ತೆ ಹೇಳ್ತೀಯ BJP ಇದರಲ್ಲಿ ತೆಲುಗು, ಇವಾಗ ನಮ್ಮ ಕರ್ನಾಟಕದಲ್ಲಿ ತೆಲುಗು ಯಾರು ಮಾತಾಡ್ತಾನೆ ಇಲ್ಲ, ತೆಲುಗು ಪಿಕ್ಚರು ನೋಡ್ತಾ ಇಲ್ಲ, ತೆಲುಗಲ್ಲಿ ಯಾರು ಮಾತಾಡ್ತಾನೆ ಇಲ್ಲ. ನಮ್ಮ ಮಿನಿಸ್ಟ್ರು ಕನ್ನಡದಲ್ಲೆಲ್ಲ ಮಾತಾಡ್ತಾರೆ. ಈ ಕನ್ನಡ ಬಗ್ಗೆ ಇದು ಮಾಡ್ತೀವಿ, ತೆಲುಗಲ್ಲಿ ಮಾತಾಡ್ತೀಯ. ನಾನು ಏನು ಕೊಟ್ಟಿಯೇನಪ್ಪ ಮಾಡಿ ನನಗೆ, ನನ್ನ ಗಡಿಪಾರ್ ಮಾಡೋಕ್ಕೆ ನಾನು ಕಾನೂನು ಬಂದಿದೆಯಾ? ತೆಲುಗಲ್ಲಿ ಮಾತಾಡಿದ್ರೆ ಸ್ಪೀಚ್ ಮಾಡಿದ್ರೆ ಗಡಿಪಾರ್ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ ಏನಾರ ಬಂದಿದೆಯಾ? ಅದಕ್ಕೆ ಯಾಕೆ ಊಡಾಪೆ ಉತ್ತರಗಳು ಕೊಡಬೇಡ. ಊಡಾಪೆ ಅಂದ್ರೆ ಎಲ್ಲರೂ ತಿಳ್ಕೊಂತಾರೆ. ನನಗೆ ಒಂದು ಬೇಜಾರಾಗ್ತಾ ಇದೆ, ನಿನ್ನ ಲೈಫ್ ಎಲ್ಲೋ ಹೋಗ್ಬೇಕು. ಅನ್ಸರ್ ಖಾನ್ ನನಗೆ ಗೊತ್ತೇ ಇಲ್ಲ, ಅಧ್ಯಕ್ಷ ಆದ್ಮೇಲೆ ಗೊತ್ತಾಗಿದ್ದು ಅಂತ. ಯಾಕೆ ಪರ್ಸನಲ್ ಮ್ಯಾಟ್ರಿಗೆ ಹೋಗ್ಬಾರ್ದಿತ್ತು, ನಾನು ಹೋಗ್ತಾ ಇದ್ದೀನಿ. ಹೋಗೋ ಕಾರಣ ಏನಂದ್ರೆ, ನಿನ್ನ ರಿಲೇಟಿಯಲ್ಲಿ ಮದುವೆ ಆಗಿದ್ದೆಲ್ಲ ಆ ವಿಚಾರದಲ್ಲಿ 2.5 ಲಕ್ಷ ಚೆಕ್ ಕೊಟ್ಟಿರೋದು ನಂದು. ಕಂಚಾರಹಳ್ಳಿಯಲ್ಲಿ ಅವ್ರು ಕೇಳಿದ್ರೆ ನಾನು ಕರ್ಕೊಂಡ್ಬಂದು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರೋ ಚೆಕ್ ನಾನು ಕೊಡ್ತೀನಿ. ನೀನು ಹೇಳ್ತೀಯ ಅವ್ರು ಅನ್ಸಕ್ಕ ನನಗೆ ಗೊತ್ತೇ ಇಲ್ಲ, ಅಧ್ಯಕ್ಷ ಆದ್ಮೇಲೆ ಗೊತ್ತಾಗಿದ್ದು, ಚೆಕ್ ನಾನು ಕೊಡ್ತೀನಿ. ನಾನು ಯಾವುದೋ ಕಂಪ್ನಿ ಇಟ್ಕೊಂಡಿದ್ದೆ, ಅದು ಇಟ್ಕೊಂಡಿದ್ದೆ ಅಂತ ನೀನೇನು ಇಟ್ಕೊಂಡು ನನಗೆ ಗೊತ್ತಿಲ್ಲಪ್ಪ. ನಾನು ರೆಕಾರ್ಡಿಂಗ್ ಸಮೇತ ಕೊಡ್ತೀನಿ. ಸರ್ ರೂಹಿದವ್ರು ಏನಾಗಬೇಕು, ನಿನ್ನ ತಮ್ಮ ಅವನ ಹೆಸರು ಸರಿಯಾಗಿ ಗೊತ್ತಿಲ್ಲ, ಅವ್ರೇನಾಗಬೇಕು ಅನ್ನು ಅಂತ ಹೇಳಿದ್ದಾರೆ, ಎರ್ಮಟ್ಪಲ್ಲಿ ಅಂತ ಏನಾಗಬೇಕು ಸರ್, ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ನಿಮ್ಗೆ ಏನಾಗಬೇಕಂತ ಕೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಏನಾಗಬೇಕು ಏನು ಅಂತ ನಮ್ಮ ಏರಿಯಾ ವೋಟರ್ಸ್ ಅಷ್ಟೇ, ನಮಗೇನು ರಿಲೇಟಿವ್ ಇಲ್ಲ ಸರ್. ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ಪರ್ಸ್ನಲ್ ನಂಬರ್ ನಿಮ್ಗೆ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ಗೆ, ಅವ್ರು ಫೋನ್ ಎತ್ತಿಲ್ಲ ಅಂತ ನನ್ನ ಹತ್ರ ರೆಕಾರ್ಡ್ ಇದೆ. ಅದೇನು ಇದೆ, ನೀನು ಪ್ರೂಫ್ ಮಾಡ್ಕೊ, ನಾನು ಬೇಡ ಅಂತ ಇಲ್ಲ. ನೀವು ರೋಡ್ ಇಲ್ಲ ಅಂತ ಪಾಪ 15 ಅಡಿ ರೋಡ್ ತೋರಿಸ್ತೀನಿ ನಾನು, ರೋಡ್ ತೋರಿಸ್ತೀನಿ ಬಾ. ರೋಡ್ ಇಲ್ಲ ಅಂತ ಸುಮ್ಮನೆ ಯಾಕೆ ಇದು ಮಾಡ್ತೀಯ? ಆಯಿತು, ಅದೇನೋ ಹೇಳಿದೀಯಾ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಅದೇನೋ ಬೀಜ ಹೇಳ್ಬೇಡ ಅಂದ್ರೆ ಬೀಜ ಬೇಡ. ಮೊನ್ನೆನೋ ಹೇಳಿದ್ದೀನಿ, ಶ್ರೀರಾಮಚಂದ್ರ ಹೇಳಿದ್ದು, ಸೀತಾದೇವಿಗೆ ಇದು ಮಾಡಿದ್ದು. ಆಮೇಲೆ ಬಾಯ ಆಕಾಶ ಹೋದ್ರೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಬಾಯ ಆಕಾಶ ಅವರು ವನವಾಸ ಮಾಡಿಕೊಂಡು ಸೀತಾದೇವಿ ಬಂದಮೇಲೆ ಬಾಯ ಆಕಾಶ ಹೋಗ್ತಾ ಇದ್ರೆ ಕೆಳಗಡೆಯಿಂದ ಅವ್ರ ಹೆಸರು ಹೇಳೋದು ಬೇಡ. ಆ ಕ್ಯಾಸ್ಟ್ ಅವರು ಏನೇ ನಾನು ಸೀತಾ ರಾಮನ್ ಅನ್ಕೊಂಡಿದ್ದೀಯ, ವನವಾಸ ಹೋಗಿ ಬಂದ್ರೆ ಮತ್ತೆ ಕರ್ಕೊಳ್ಳೋಕ್ಕೆ ಅಂತ ಹೇಳಿದಾಗ ಅವ್ರ ನುಡಿ ಅವ್ರ ಕಿವಿಯಲ್ಲಿ ಬಿದ್ದಾಗ ಶ್ರೀರಾಮಚಂದ್ರನಿಗೆ ಸ್ವಲ್ಪ ಒಂದು ನೋವು ಆಗುತ್ತೆ. ಆ ಸಂದರ್ಭದಲ್ಲಿ ಅಗ್ನಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಸೀತಾ ಮಾತೆ ಎತ್ತಿವಳು ಅವರು ಅಗ್ನಿ ಪರೀಕ್ಷೆ ಮಾಡ್ತಾರೆ. ತದನಂತರ ಶ್ರೀರಾಮಚಂದ್ರ ಅವನು ಬರಮಾಡ್ಕೊಳಕ್ ಹೋದ್ರೆ ಭೂದೇವಿ ಬರ್ತಾರೆ. ಬೇಡ ನನ್ನ ಮಗಳಿಗೆ ಇವತ್ತವರೆಗೂ ಅನುಭವಿಸು ಸಾಕು ಅಂತ ಹೇಳ್ಬಿಟ್ಟು ಭೂದೇವಿ ಭಾಗ ಆಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಥರ ನಾನಿದ್ದೀನಿ, ನೀನು ಅನ್ಕೊಂಡಿದ್ದೀನೋ, ನಿನ್ನಿಬ್ಬರನ್ನ ಕಳಿಸಿದೆ, JK ನ್ಯಾಯ ಸಿಕ್ಕರ್ ಶಾನ್ ಬಂದಿದ್ರು. ಏನೋ ನಿಮ್ಮ ಮೇಲೆ ಏನೇನು ಮಾಡಿದ್ರು ಎಲ್ಲ ಬಿಟ್ಬಿಡ್ತೀವಿ, ಏನೋ ಒಂದು ಮಾಡಿಕೊಡಿ, ದಾರಿ ಮಾಡಿಕೊಡಿ, ಇನ್ನೊಂದು ಅಂಥದ್ದಕ್ಕೆಲ್ಲ ನಾನು ಜಗ್ಗೋವಲ್ಲ. ನಾನು ನೀರಿನಂಥ ಮನುಷ್ಯ, ನನ್ನನ್ನು ಕುಡಿ, ನೀನು ಬದುಕ್ತೀಯ. ನೀನು ಈಜು ಬಾರದೆ ನನ್ನ ಒಳಗಡೆ ನೀನು ದುಮ್ಕೋಕ್ ಹೋದ್ರೆ ಫಿನಿಶ್ ಆಗ್ತೀಯ. ಫಸ್ಟ್ ಈಜು ಕಲಿ, ಆಮೇಲೆ ನನ್ನ ಮೇಲೆ ವಾದ ಮಾಡೋ ಶುರು ಮಾಡು. ಅರ್ಥವಾಯ್ತಾ? ನೀರು ಕುಡಿದ್ರೆ ಬದುಕ್ತೀಯ, ನೀರು ನನ್ನನ್ನು ಕುಡಿದ್ರೆ ಬದುಕ್ತೀಯ. ನಾನು ನಿನ್ನನ್ನ ಈಜು ಬಾರ್ದ ಕುಡಿಯಕ್ಕೆ ಹೋಗುವ ದುಮ್ಕಿದ್ರೆ ಫಿನಿಶ್ ಆಗ್ತೀಯ. ಫಸ್ಟ್ ಈಜು ಕಲ್ತ್ಕೊ, ಆಮೇಲೆ ಆರೋಪ ಮಾಡೋ ಹಕ್ಕಿದೆ. ನೀನು ಭಾರತ ಪ್ರಜಾಪ್ರಭುತ್ವದಲ್ಲಿ 18 ವರ್ಷ ಆದ್ಮೇಲೆ ಪ್ರತಿ ಒಂದು ಕೇಳಕ್ ಹಕ್ಕಿರುತ್ತೆ. ಫಸ್ಟ್ ಇದನ್ನ ಕಲ್ತ್ಕೊ. ಬೀಜದಂತೆ ಬೀಜ ಬಿಟ್ಟಿದ್ದೀನಿ,
ನಿನಗಿಷ್ಟು ಫಿನಿಶ್ ಮಾಡ್ತೀನಿ ಬಿಡು. MS ನಾರಾಯಣ ಸ್ವಾಮಿ ಅವರೇ, ನೀವು ಹೇಳಿದ್ದೀರಾ ನಿಮ್ಮ ಅಡ್ರೆಸ್ ಆಗಿ ಹೇಳಿದ್ದೀನಿ ಅಂತ. ನಾನು ನಿಮ್ಮ ಅಡ್ರೆಸ್ ಬೇರೆದಿರೋದು ಕೋಡ್ಪಲ್ಲಿ ಅಂತ ಹೇಳಿದ್ದೀನಿ, ಬೇರೆದು ಇರೋದು. ನಾನು ಯೋಚನೆ ಮಾಡ್ಕೊಳ್ಳಿ, ಮೀಡಿಯಲ್ಲಿ ನೋಡ್ಕೊಳ್ಳಿ. ನೀವೇನು ಹೇಳಿದ್ರು ಒಂದು ಮೆಂಬರ್ ಆಗಿಬಿಟ್ರೆ ನಂತರ ಕಾರ್ ತಗೊಂಡು ಬಿಡ್ತಾರೆ ಅಂತ ಹೇಳ್ಬಿಟ್ಟು, ದೇವರ ಹತ್ರ ಹೋಗಿ ನೀವು ಪ್ರಮಾಣ ಮಾಡಿ ಹೇಳಬೇಕು. ನೀವು ಯಾವ ದೇವ್ರು ನೀವು ನಂಬ್ತಿರೋ ಅಲ್ಲಿ ನನ್ನ ಹತ್ರ ನಾನು ನಾಮಿನೇಷನ್ ಆಗಿಬಿಟ್ಟಿದ್ದೀನಿ, 1 ಲಕ್ಷ ಕೊಡು, ನಾನು ಗೆಲ್ಕೊಂತೀನಿ ಅಂತ ನನ್ನ ಹತ್ರ ಬಂದಿದೆ. ನಾನು ಆವತ್ತು ಹೇಳಿದೆ, ನಾನು ಒಂದು ಪಾರ್ಟಿ ಲೀಡ್ರು, ಇವಾಗ ಬಂದಿದ್ದೀರಾ, ನಾನು ಇವಾಗ ಕೊಡಲ್ಲ, ನೀವು ನಾಮಿನೇಷನ್ ಹಾಕಕ್ಕೆ ಮೊದಲು ಕೊಟ್ಟಿದ್ದೆ, ಬಂದಿದ್ರೆ ನಾನು ಕೊಡ್ತಾ ಇದ್ದೆ ಅಂತ ಹೇಳಿದೆ. ಇವಾಗ ನನ್ಗೆ ಅನಿಸ್ತಾ ಇದೆ ನೀವು ಹೇಳಿದಾಗ ಒಂದು ಸಲ ಮೆಂಬರ್ ಆಗಿಬಿಟ್ರೆ ಆಮೇಲೆ ಕಾರ್ ಬಂದ್ಬಿಡುತ್ತೆ ಅಂತ. ನಾನು ಏನೋ ಪಾಪ ಇದರಿಂದಾನೇ ಅವ್ರು ಬಂದಿದ್ದೇನೋ ನಾನು ಕಾರ್ ತಗೋಬೇಕಂತ. ನೀವು ರಾಜಕೀಯ ಬಂದಾಗ ಗಾಡಿಯಲ್ಲಿ ಹೋಗ್ತೀರಾ, ಬೇರೆ ಟೈಮಲ್ಲಿ ಸೈಕಲ್ ಹೋಗ್ತಾ ಇದ್ದೀರಾ. ಇವಾಗ ನನ್ಗೆ ಬೇಜಾರು ಅನಿಸ್ತಾ ಇದೆ, ಪಾಪ ಅವಾಗ ಕೊಟ್ಟಿದ್ರೆ ಕಾರ್ ತಗೊಂತ ಇದ್ರೇನು. ಇನ್ನೊಂದು, ನನಗೆ ಮೋರಿನೇ ಇಲ್ಲ ಅಂತ ಹೇಳ್ತೀನಿ. ನಿನ್ನ ಜಾಗ ಎಲ್ಲ ಮಾರ್ಕೊಂಡಿದ್ಯಪ್ಪ, ನಿನ್ನ ಜಾಗ ಎಲ್ಲ ಮಾರ್ಕೊಂಡು ಸರ್ಕಾರಿ ಜಾಗ ಕಬ್ಬಿಳಿಸ್ಕೊಂಡು ಬಂಡೆ ಮೇಲೆ ಮಾಡ್ಕೊಂಡಿದ್ಯ ಮನೆ, ಮೋರಿ ಹಾಕೋಕ್ಕಾಗುತ್ತಾ? ನಿಮ್ಮ ಜೊತೆಯಲ್ಲೇ ಇದಾರಲ್ಲ ಸಹಪಾಠಿ ಅವರು, ನಿನ್ನ ಹೆಸರು ಹೇಳ್ಕೊಂಡು ಪೈಪ್ ಹಾಕಕ್ಕೆ ಕೂಡ ನೀನು ಕೊಡ್ತಾ ಇಲ್ಲ. ಪೈಪ್ ಮೇಲೆ ನಾನು ಹಾಕೊಂಡು ನೀರು ಹೋಗ್ಬೇಕು, ಸೌಕರ್ಯ ಬಂಡೆ ಮೇಲೆ ಕಟ್ಕೊಂಡಿದೆಯೋ ಸರ್ಕಾರಿ, ನಿನಗೂ ಹಕ್ಕಿದೆ, ಇದು ಮಾಡ್ಕೋಬೇಕು. ಇದು ಖುಷಿ ಹೊಂಡದ್ ನೀನೇ ಹೇಳ್ತಾ ಇದ್ದೆ ಕೆರೆಯಲ್ಲಿ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೆ. ನೀವು ನಿರೂಪಿಸುವಾಗ ಸರ್ಕಾರಿನಲ್ಲ ಕೆರೆಯೋದು. ನಾರಾಯಣಸ್ವಾಮಣ್ಣ, ನಿನ್ನ ಮೇಲೆ ಬಂದಿದ್ದು ನಿಮ್ ಯಾವುದೋ ಒಂದು ಕ್ರೇಟ್ ಆಗಿದ್ದು 3-4 ದಿವಸ ರಿಸರ್ವೇನ್ಗಳು ನಿನ್ನ ಕಾವಲಿ ಇತ್ತು ಆಸ್ಪತ್ರೆ ಹತ್ರ, ಇಬ್ಬರು ಪಾರ್ಟಿಯವರೆಗೆ ಗಲಾಟೆ ಆಗಿ. ಆವಾಗ 4 ದಿವಸ ನಾನು ವೆಯ್ಟ್ ಮಾಡಿ ಎಲ್ಗೋ ಹೋಗ್ಬೇಕಾಗಿದ್ದೆಲ್ಲ ಚಾರ್ಜ್ ಶೀಟ್ ಆಗಿ ರಿಸರ್ವೇನ್ಗಳು ಕಾವಲಿ ಇದ್ದಿದ್ದು ನಾನು ಉಳಿಸಿದ್ದೀನಿ. ಈ ಕಾಲ ಎಲ್ಲ ಮರ್ತೋಗಿದೆಯಾ? ಬೇರೆಯದು ಬಂದ್ರೆ ನಾನು ಆ ಥರ ಮಾತಾಡ್ತೀನಿ ಅಂತ ಮಾತಾಡೋರು. ಯಾಕಂದ್ರೆ ಪ್ರತಿಯೊಂದು ಶಾಂತಿ ಸಭೆಯಲ್ಲಿ ಪ್ರತಿಯೊಂದರಲ್ಲಿನೇ ನೀನು ಬಿಡ್ತೀಯ. ಅರ್ಥ ಆಯ್ತಾ? ಸಂತೋಷ ಆಯ್ತು ಬಿಡು, ನಿನ್ನ ಕೈಲಿ ಏನಾಗುತ್ತೆ ಅದು ಮಾಡು. MK ನಾಗರಾಜಣ್ಣ ಅವರೇ, ನಿಮ್ಮ ಮಾತು ಹೇಳ್ತಾ ಹೇಳ್ತಾ ನಿಮ್ಮ ಅಡ್ರೆಸ್ ಬರೋಕ್ಕೆ ನಾನು ನಿಮ್ಮ ಉದ್ದೇಶಪೂರ್ವವಾಗಿ ನಿಮ್ಮ ಹೆಸರು ನಾನು ಬಳಸ್ಕೊಳಕ್ಕೆ ಹೋಗಿಲ್ಲ. ನೀವು ದೇವಸ್ಥಾನಗಳು ಅಂದರೆ ಇನ್ನೊಂದಂದರೆ ಬಹಳ ಭಕ್ತಿಯಿಂದ ಜನರಿಗೆಲ್ಲ ಹೇಳ್ತೀರಾ. ಒಂದು ಗೌರವಾಯುತ ವಾಲ್ಮೀಕಿ ಅಧ್ಯಕ್ಷರಾಗಿದ್ದೀರಾ, ಏನು ಸ್ಟೇಟು ಎಲ್ಲಿದ್ದೀನಿ, ತಾಲೂಕಲ್ಲಿದ್ದೆ, ಇನ್ನು ಹೋಬಳಿ ಆಗಿದೆ, ಸಂತೋಷದ ಸುದ್ದಿ. ಪ್ರತಿಯೊಂದರಲ್ಲಿ ಬಂದು ಒಂದು ಊರಿನ ಹಿರಿಯರ ಥರ ಬಂದು ಪ್ರತಿಯೊಂದಕ್ಕೆ ಒಂದು ಶಾಂತಿ ಸಭೆಗೆ ಒಂದು ಮುನ್ಸೂಚನೆಗಳನ್ನು ಕೊಡ್ತೀರಾ. ಈ ಥರ ಮಾಡಿದ್ರೆ ನಮ್ಮ ಊರು ಚೆನ್ನಾಗಿರ್ತದೆ. ದೇವಸ್ಥಾನಗಳಂದರೆ ಇದು ಒಂದು ದೇವಸ್ಥಾನಗಳಂದರೆ ಬಹಳ ಪ್ರೀತಿ. ಇಲ್ಲಿ ಹಳ್ಳಿ ಮನೆ ಕೆಳಗಡೆ ಒಂದು ನಾರಾಯಣ ಸ್ವಾಮಿ ಅಂತಿದ್ರು, ಮುಳ್ಳಿಯವರ ತಂದೆ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ರು. ಅದರ ಪಕ್ಕದಲ್ಲಿ ಸರ್ಕಾರಿ ಜಾಗನೇ ನೀವು ಕಬ್ಬಿಸ್ಕೊಂಡಿದ್ದೀರಾ. ಒಂದು 2 ಅಡಿ ಬಿಡಿ ಅಂದರೆ ನೀವು ಬಿಡಲಿಲ್ಲ. ಮುಳ್ಳಿಯವರು ಸಾಕ್ಷಿಯಾಗಿ ನೀವು ಹೇಳ್ತಾರೆ, 2 ಅಡಿ ಬಿಡಿ ನಾವು ಒಂದು ದಿನ ದೇವಸ್ಥಾನ ಕಟ್ಟಬೇಕಂದ್ರೆ ನಿಮ್ಗೆ ಕೊಟ್ಟಿಲ್ಲ. ಇನ್ನು ಇದು ಚಂದ್ರ ನೋಡಿದ್ರೆ ಹಬ್ಬ ಬರುತ್ತೆ, ಯಾವುದು ಹಿಂದೂ ಮುಸ್ಲಿಂ ಸೇರಿ ಮಾಡೋದು, ಯಾವುದು ರಂಜಾನ್, ಇದು ರಂಜಾನ್ ಅಲ್ಲ ಮೊಹರಂ ಹಬ್ಬ ಬರುತ್ತೆ, ಇಬ್ಬರು ಸೇರಿ. ಅದಕ್ಕೆ ಬಾಬಾಯಿ ಹಬ್ಬ. ಅಲ್ಲಿ 3 ಬಾಬೆಗಳು ಬಂದು ಸೇರೋ ಜಾಗ ನಿಮ್ಮ ಮನೆ ಮುಂದೆ ಇದ್ದಿದ್ದು ಬಂಡೆ ಮೇಲೆ. ಏನಾಗಿದೆ ಸ್ವಾಮಿ ಜಾಗ? ಇದೆಲ್ಲ ನನ್ನ ಮಾತುಗಳಿಗೆ ನಮ್ಮ ಊರಿನ ಎಲ್ಲ ಹಿರಿಯರು ಎಲ್ಲರೂ ಮತಬಾಂಧವರು ಇದನ್ನ ಗಮನಿಸಬೇಕು. ಇದು ನಮ್ಮ ಮೇಲೆ ಅಪವಾದ ಆಗ್ತಾ ಇರೋದು ಏನು ಅಂತ ನೀವು ತಿಳಿಬೇಕು. ಇನ್ನು ರುಹಿದ್ ಅವ್ರು ಹೇಳ್ತಾರೆ ಲಾಸ್ಟ್ ಮಾತು, ನಾವು ಏನು ಅವತ್ತು ಹೋಗಿದ್ರೆ 12 ಗಂಟೆ 2:30 ಗಂಟೆಗೆ ಹೋದ್ರೆ ಒಬ್ಬರು ಇಲ್ಲ, ಪಿಯೂನ್ ಎದ್ರು, ಕರ ಉಸ್ಕುಲಿಗಾರ ಅವ್ರೇನೋ ಉಸುಲಿ ಮಾಡಕ್ ಹೋಗಿದ್ರು. ಅಧ್ಯಕ್ಷರು ಎಲ್ಲಿ ಹೋಗಿದ್ರು? ಅಧ್ಯಕ್ಷರು ಗೌರ್ಮೆಂಟ್ ಅಫಿಷಿಯಲ್ ಅಲ್ಲ, ಬೆಳಗ್ಗೆ ಬಂದ್ರೆ 5 ಗಂಟೆವರೆಗೆ ಇರ್ಬೇಕಂತ. ಅವ್ರ ಟೈಮ್ ಏನಿರುತ್ತೆ, ಅವ್ರ ಏನ್ ಕೆಲಸ ಸಿಗ್ನೇಚರ್ ಇರುತ್ತೆ ಅಷ್ಟಕ್ಕೆ ಸೀಮಿತರು. 20 ಬಂದು ಗೌರ್ಮೆಂಟ್ ತರ ಟೈಮಿಂಗ್ ಇರ್ಬೇಕಂತ ನನಗೇನು ಕಾನೂನಿಲ್ಲ, ರೆಗ್ಯುಲೇಷನ್ ಅಲ್ಲೇ ಇಟ್ಕೊಂಡೆ ಓದಪ್ಪ ಟೈಮಲ್ಲಿ ಎಲ್ಲ ಅವತ್ಕೋ ಇದು ಮಾಡ್ಕೊ ಅಂತ. ಅವನ್ ಯಾವ್ದು ಹೇಳ್ತಾನೆ, ಅವ್ರನ್ನ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಅವ್ರು ಯಾರು ಕೇಳಕ್ಕೆ ಅಂತ. ಇನ್ಯಾಕೆ ಅಧ್ಯಕ್ಷರು ನಮ್ ಮಾಡ್ಕೊಡ್ಬೇಕಾಗಿತ್ತು ದಾರಿ ಅಂತ ನಮ್ಗೆ ಯಾಕಪ್ಪ ಹೇಳ್ತೀಯ? ಅದು ನನಗಿಲ್ದೆ ಇವಾಗ ಇದು ನನ್ಗೆ ಯಾಕೆ ಹೇಳ್ತೀಯ? ಆಯ್ತು, ಇದೆಲ್ಲ ಬಿಡಿ, ಇದರಿಂದ ಏನಾಗಲ್ಲ. ಏನು ಹೋಗಿದ್ದಾರೆ ಕಾನೂನು ಚೌಕಟ್ಟಿಗೆ, ಅಲ್ಲೆಲ್ಲ ಸಬ್ಮಿಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮಿಂದ ನಾನು ಹೇಳಿರೋದು ನೀವು ಉಪ್ಪು ತಿಂದು ನೀರು ಕುಡಿಬೇಕಂತ ಹೇಳೋದು ಸದ್ಯಕ್ಕೆ ದೂರದ ಮಾತು ಅಂತ ಹೇಳಿರೋದು. ನಾನು ಅದೇನೋ ಹೇಳ್ತಾ ಇದ್ದೇನೆ, ಮತ್ತೆ ಮಾತಾಡ್ತಾ ಇದೀಯಾ ನೀನು. ಇಷ್ಟು ಎಜುಕೇಶನ್ ಮಾಡಿ ಇದ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂತ ನೀನು ಉಡಾಪೆ ಮಾತುಗಳನ್ನ ಎಲ್ಲ ತಾಲೂಕ್ ನೋಡ್ತಾ ಇದೀಯೋ, ಡಿಸ್ಟಿಕ್ ನೋಡ್ತಾ ಇದೀಯ, ಸ್ಟೇಟ್ ನೋಡ್ತಾ ಇದೀಯ, ಎಲ್ಲರೂ ತಿಳ್ಕೊಂತಾರೆ.
ಎಲ್ಲರಿಗೆ ನೋಡಿದವ್ರಿಗೆ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾವುದು ಭ್ರಷ್ಟಾಚಾರ ಪಂಚಾಯತಿಯಲ್ಲಿ ನನ್ನ ಕಾಲದಲ್ಲಿ ಆಗಿಲ್ಲ. ಪಿ ಡಿ ಅವರು ಒಳ್ಳೆಯವರು. ಏನು 5 ವರ್ಷ ಇಲ್ಲಿ ಕೆಲಸ ಮಾಡಿದ್ರು ಇವ್ರು ಹೇಳಿದಂಗೆ ಎಲ್ಲರ ಮೇಲೆ FIR ಅಂತ ಬೇರೆಯವ್ರ ಮೇಲೆ ಒಂದು FIR ಆಗಿರೋದು ತೋರ್ಸಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.